Daddy's home. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟಾಕ್ಸಿಕ್ 26th ರಿಲೀಸ್ ಆಗ್ತಾ ಇದೆ. ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮೂವಿ. ಕನ್ನಡದಲ್ಲಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಬುಕ್ ಮೈ ಶೋ ಅಲ್ಲಂತೂ ಹಾಟ್ ಕೇಕ್ ನನಗೆ ಸೇಲ್ ಆಗ್ತಿದೆ. ಎಲ್ಲಿ ನೋಡ್ರು ರೆಡ್ ಹೌಸ್ಫುಲ್ ಆಗಿ ಟಿಕೆಟ್ ಸೋಲ್ಡ್ ಆಗ್ತಿದೆ. ಅಡ್ವಾನ್ಸ್ ಟಿಕೆಟ್ ಅಂತೂ ಕೇಳೋಕ್ಕೆ ಹೋಗಬೇಡಿ. ಟಾಕ್ಸಿಕ್ ತುಂಬ ದಿನಗಳಾದ ನಂತರ, ತುಂಬ ವರ್ಷಗಳಾದ ನಂತರ ಯಶ್ ಅವರು ಕಂಬ್ಯಾಕ್ ಮಾಡ್ತಾಯಿದ್ದಾರೆ. ಬಿಗ್ಗೆಸ್ಟ್ ಆಗಿ ಕಂಬ್ಯಾಕ್ ಮಾಡ್ತಾಯಿದ್ದಾರೆ. ಇಡೀ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಸಖತ್ ಸೌಂಡ್ ಮಾಡ್ತಿದೆ ಟಾಕ್ಸಿಕ್ ಸಿನಿಮಾ. ಕರ್ನಾಟಕದಲ್ಲೆಲ್ಲ ಇನ್ನು ಗ್ಲೋಬಲಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ನಾವು ಈಗ ಬೆಂಗಳೂರಲ್ಲಿ ಮತ್ತು ಆ ಟಿಕೆಟ್ ಬುಕ್ಕಿಂಗ್ನ ಬೆಂಗಳೂರು ಮತ್ತು ಇವಾಗ ನಾವು ಬುಕ್ಕಿಂಗ್ಸ್ನ ನೋಡೋದಾದರೆ ಇಲ್ಲಿ ಬೆಂಗಳೂರು ಮತ್ತು ಮುಂಬೈ ನೋಡೋದಾದರೆ ಸಿಕ್ಕಾಪಟ್ಟೆ ಸೋಲ್ಡ್ ಔಟ್ ಆಗಿದೆ. ನೋಡೋಣ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಈ ಥರ ಬುಕ್ಕಿಂಗ್ ನೋಡ್ತಾ ಇರೋದು. ಎಲ್ಲ ತುಂಬ ಬುಕ್ಕಿಂಗ್ಸ್ ಅಂದರೆ ತುಂಬ ಶೋಗಳನ್ನ ಕೊಟ್ಟಿದ್ದಾರೆ ಕನ್ನಡ ಮೂವಿಗೆ. ಎಲ್ಲದು ರೆಡ್ಡಲ್ಲೇ ಇದೆ. ಕೆಲವೊಂದೆಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ನೋಡಿ, ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಶೋಸ್ನ ಕೊಟ್ಟಿದ್ದಾರೆ ಕನ್ನಡ ಮೂವಿಗೆ. ಇಷ್ಟೊಂದು ಶೋಸ್ ನಾನು ಪ್ರೀವಿಯಸ್ಸಲ್ಲಿ ನೋಡೇ ಇರಲಿಲ್ಲ. ಇಷ್ಟೊಂದು ಒಂದೇ ಒಂದು ಮಲ್ಟಿಪ್ಲೆಕ್ಸಲ್ಲಿ 30-40 ಸ್ಕ್ರೀನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸೈನ್ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಹಿಂದಿ ಸಿನಿಮಾಗಳು, ತಮಿಳ್ ಸಿನಿಮಾಗಳಿಗೆ ಬೆಂಗಳೂರಲ್ಲಿ ಇಷ್ಟೊಂದು ಶೋ ಕೊಡ್ತಾಯಿದ್ರು. ಇವಾಗ ಕನ್ನಡ ಫಿಲ್ಮ್ಗೆ ಇಷ್ಟೊಂದು ಶೋ ಕೊಟ್ಟಿದ್ದಾರೆ ಅಂದರೆ ಒಳ್ಳೆಯ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಹಾಗೆ ಮುಂಬೈಯಲ್ಲಿ ಸಹ ತುಂಬ ಕ್ರೇಜ್ ಇದೆ. ಸಿಕ್ಕಾಪಟ್ಟೆ ಶೋಸ್ ಮುಂಬೈಯಲ್ಲಿ ಸಹ ಇದೆ. ಇಲ್ಲಿ ನೋಡಿ, ಮುಂಬೈಯಲ್ಲಿ ಯಾವ ಥರ ನಿಮಗೆ ಶೋ ಕೊಟ್ಟಿದ್ದಾರೆ ಅಂತ. ತುಂಬ ಶೋಸ್ ಕೊಟ್ಟಿದ್ದಾರೆ. ಯಾವ ಹಿಂದಿ ಫಿಲಮ್ ಕೊಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಶೋನ ಮುಂಬೈಯಲ್ಲಿ ಕೊಟ್ಟಿದ್ದಾರೆ. ತುಂಬ ಸ್ಕ್ರೀನ್ಸ್ ಇದೆ ಮುಂಬೈಯಲ್ಲಿ. ಸ್ಕ್ರೀನ್ಸ್ ನೋಡಿ, ಎಷ್ಟೊಂದು ಸ್ಕ್ರೀನ್ಸ್ ಇದೆ ಮುಂಬೈಯಲ್ಲಿ. ನೋಡಿ, ಫುಲ್ ಡೆಡ್ ಎಂಡ್ ಹೋದೆ ಅಂತ ಇಷ್ಟೊಂದು ಕೊಟ್ಟಿದ್ದಾರೆ. ನಾವು ಹೈದರಾಬಾದಲ್ಲಿ ಇನ್ನೂ ಬುಕ್ಕಿಂಗ್ಸ್ ಓಪನ್ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಹೈದರಾಬಾದಲ್ಲಿ ನಾವು ಸರ್ಚ್ ಮಾಡಿದೆ, ಇನ್ನೂ ನಮಗೆ ಬುಕ್ಕಿಂಗ್ಸ್ ವಿವರಗಳು ಸಿಗ್ತಾ ಇಲ್ಲ ಬುಕ್ ಮೈ ಶೋ ಅಲ್ಲಿ. ನೋಡಿ, ನೀವು ಟಿಕೆಟ್ ಬುಕ್ ಮಾಡಿ ಆದಷ್ಟು ಕನ್ನಡ ಸಿನಿಮಾಗಳನ್ನ ನೋಡಿ.